ಸದಾ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿರುವ ಜನರು ತಮ್ಮವರನ್ನು ಕೂಡ ತಲೆ ಎತ್ತಿ ನೋಡಲಾರದ ಈ ಒತ್ತಡದ ಯುಗದಲ್ಲಿ ನಗರದ ಮಧ್ಯಭಾಗದಲ್ಲಿ ಎಲ್ಲಾ ಜಾತಿಯ ಪ್ರಾಣಿ ಪಕ್ಷಿಗಳೊಂದಿಗೆ ಜೀವಿಸುತ್ತಿದ್ದಾರೆ ಕೊಡಿಗೆಹಳ್ಳಿಯ ಈ ಪ್ರಾಣಿ ಪ್ರಿಯ. ಈ ಕುರಿತು ಒಂದು ವರದಿ. ಮಾನವ ಸಂಘಜೀವಿ. ಒಬ್ಬರನ್ನೊಬ್ಬರು ಕೂಡಿಕೊಂಡು ಬಾಳುವುದು ಮಾನವನ ಸಹಜ ಗುಣ. ಅಂತಹ ಜೀವಿಗಳಲ್ಲಿ ಕೊಡಿಗೆಹಳ್ಳಿಯ ಮುನಿಯಪ್ಪನವರು ಕೂಡ ಒಬ್ಬರು. ಮೂಲತಃ ಹಳ್ಳಿಯಿಂದ ವಲಸೆ ಬಂದು ವಾಸಿಸುತ್ತಿದ್ದರೂ ಕೂಡ ತನ್ನ ಜೊತೆಗಿನ ಸ್ನೇಹಜೀವಿಗಳನ್ನು ಜೊತೆಗೆ ಕರೆತಂದು ಜೀವಿಸುತ್ತಿದ್ದಾರೆ. ಹಸು, ಮೇಕೆ, ಕರು, ಟಗರು, ಕುರಿ, ನಾಯಿ ಇವುಗಳಲ್ಲದೆ ಪಕ್ಷಿ ಮಿತ್ರರಾದಂತಹ ಪಾರಿವಾಳ, ಬಾತುಕೋಳಿ, ಹುಂಜ, ಕೋಳಿ ಎಲ್ಲ ಜೀವಿಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹ ಇವರು ಒಂದು ವರ್ಷಕ್ಕೆ ಒಂದು ಗೂಡು ಹುಲ್ಲು ತರಿಸುತ್ತಾರೆ. ಕಡಿಮೆಯಾದಾಗ ಈ ನಗರದಲ್ಲಿ ಮೇವು ಹುಡುಕುವುದು ಕೊಂಚ ಕಷ್ಟ ಅಂತಾರೆ. ಅದೇನೇ ಇರಲಿ, ಇಷ್ಟು ಸಣ್ಣ ಜಾಗದಲ್ಲಿ ಇಂತಹ ನಗರದಲ್ಲಿ ಈ ಎಲ್ಲಾ ಪ್ರಾಣಿಗಳೊಂದಿಗೆ ಕಟ್ಟಿಕೊಂಡಿರುವ ಇವರ ಈ ಸಂಬಂಧವನ್ನು ಯಾರೇ ಬಂದರೂ ಕೂಡ ಬಿಡಿಸಲಾಗುವುದಿಲ್ಲ. ಅಂದ್ರೆ ನಮ್ಮ ತಾತ ಅವರೆಲ್ಲರೂ ಇದರಲ್ಲೇ ಬರ್ತಾ ಇತ್ತು. ನಾವು ಅದನ್ನೇ ಅಜಯ ಮಾಡ್ಕೊಂಡು ಬರ್ತಾನೆ ಇರ್ತೀವಿ. ಯಾವ್ಯಾವ ಪ್ರಾಣಿಗಳಿವೆ? ನಮ್ಮ ಹಸು, ಎಮ್ಮೆ, ಕೋಳಿ, ಕುರಿ, ಪಾರಿವಾಳ ಇದೆ, ಒಳಗಡೆ ನಾಯಿ ಇದೆ, ಮೇಕೆ. ಮತ್ತೆ ಇವಾಗೆಲ್ಲ ಈ ನಗರದಲ್ಲಿ ಇದ್ದೀರಾ ನೀವು? ನಿಮಗೆ ಜಮೀನು ಇದೆ? ಇದು ನಮ್ಮ ಸ್ವಂತ ಜಾಗ. ಮೊದಲು ಇದೆಲ್ಲ ಹೊಲ ಮಾಡ್ತಾ ಇದ್ವಿ, ಹೊಲ ಮಾಡ್ತಾ ಇದ್ವಿ. ಅದನ್ನ ಹಂಗೆ ಉಳಿಸ್ಕೊಂಡು ಇದನ್ನ ವೃತ್ತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದೇನು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತನ್ನು ಪಾಲಿಸಿಕೊಂಡು ಹೋಗುತ್ತಿರುವ ಮುನಿಯಪ್ಪ ಹಾಗೂ ಅವರ ಕುಟುಂಬದವರ ಈ ಸಾರ್ಥಕತೆಯ ಜೀವನವನ್ನು ಮೆಚ್ಚಲೇಬೇಕು. ವಿಠಲ್ ಜೊತೆ ಮಹದೇವ್, ಕೊಡಿಗೆಹಳ್ಳಿ. ಬಿಸಿಲಿನ ಬೇಗೆಯಿಂದ ಬೇಸತ್ತ ಜನರಿಗೆ ಅಕಾಲಿಕ ಮಳೆಯಿಂದ ತಂಪಿನ ಅನುಭವವಾಯಿತು. ಸಂಜೆಯ ವೇಳೆ ಸುರಿದ ದಿಢೀರ್ ಮಳೆಯಿಂದಾಗಿ ಸಾರ್ವಜನಿಕರು ಪರದಾಡಬೇಕಾಯಿತು. ಈ ಕುರಿತಾಗಿ ಒಂದು ವರದಿ. ಬೆಂಗಳೂರು ನಗರದಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಅಕಾಲಿಕ ಮಳೆಯಿಂದಾಗಿ ಬಿಸಿಲ ಬೇಗೆಯಿಂದ ಬೇಸತ್ತ ಜನತೆಗೆ ಹಾಗೂ ಸುಡು ಬಿಸಿಲಿನಿಂದ ಕಾದು ಬೆಂಕಿಯಂತಾಗಿದ್ದ ರಸ್ತೆಗಳಿಗೆ ತಂಪೆರಚಿದಂತಾಗಿದೆ. ತುಂಬ ಖುಷಿ ಅನಿಸ್ತಾ ಇದೆ. ತುಂಬ ಬಿಸಿ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ, ತುಂಬ ಖುಷಿ ಆಗ್ತಿದೆ. ಆದರೆ ಆಫೀಸ್ ಹಾಲಿಡೇ ಇದ್ದರೆ ಓಕೆ, ಬೇರೆ ದಿವಸ ಆಫೀಸ್ ಟೈಮಲ್ಲಾದರೂ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆದರೆ ಅನಿವಾರ್ಯ ತಡ್ಕೋಬೇಕು. ಹಾಗೂ ಸಾರ್ವಜನಿಕರಲ್ಲಿ ಮಂದಹಾಸ ಮೂಡಿದೆ. ಆದರೆ ಸಂಜೆಯ ವೇಳೆ ಸುರಿದ ಈ ಧಾರಾಕಾರ ಮಳೆಯಿಂದಾಗಿ ಕಚೇರಿ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಂದ ಹಿಂತಿರುಗುತ್ತಿದ್ದ ಸಾರ್ವಜನಿಕರು ಬಸ್ ತಂಗುದಾಣಗಳಲ್ಲಿ ಮತ್ತು ದ್ವಿಚಕ್ರ ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳ ಕೆಳಗೆ ಆಶ್ರಯ ಪಡೆದುಕೊಂಡರು ಮತ್ತು ತಮ್ಮ ಮನೆಗಳಿಗೆ ತೆರಳಲು ಬಸ್ಗಳಿಗಾಗಿ ಪರದಾಡಬೇಕಾದಂತಹ ಸ್ಥಿತಿ ಎದುರಿಸಬೇಕಾಯಿತು. ಈ ಥರ ಸಮ್ಮರಲ್ಲಿ ಬರುತ್ತಲ್ಲ ಸರ್, ಈ ಥರ ಒಂದು ಬಿಸಿಲು, ತುಂಬ ಬಿಸಿಲಿರುತ್ತೆ. ಈ ಥರ ಮಳೆ ಬಂದು ಕೂಲ್ ಅನ್ಸುತ್ತೆ. ಅಂದರೆ ಒಂದು ರೀತಿ ಒಳ್ಳೇದು ಅಂತಿದ್ದೀರಾ ಈ ಥರ? ಏನಂದ್ರೆ ನಮ್ಮ ಕೆಲಸಕ್ಕೆ ನಿಮ್ಮ ಕೆಲಸಗಳಿಗೆ ತೊಂದರೆ ಆಗ್ತದೆ. ಆಫೀಸ್ ಅವರಲ್ಲಿ ಮಳೆ ಬಂದರೆ ನಮ್ಗೇನು ತೊಂದರೆ ಇರಲ್ಲ. ಆಫೀಸ್ ಮಳೆ ಬರುತ್ತೆ.
ಬೇಸಿಗೆಯಲ್ಲಿ ಸಂಜೆಯ ವೇಳೆ ಸುರಿಯುತ್ತಿರುವಂತಹ ಈ ಒಂದು ಅಕಾಲಿಕ ಮಳೆಯಿಂದಾಗಿ ದ್ವಿಚಕ್ರ ವಾಹನ ಸವಾರರಿಗೆ ತೊಂದರೆಯಾಗುತ್ತದೆ. ಸಾರ್ವಜನಿಕರಿಗೆ ಈ ಮಳೆಯು ಒಂದು ಈ ಥರ ಏನೋ ಒಂದು ಸುಡು ಬಿಸಿಲಿನಲ್ಲಿ ಒಂದು ರೀತಿ ತಂಪನ್ನು ಹೆಚ್ಚುತ್ತಿದೆ ಮತ್ತು ಅವರ ಮನಸ್ಸಿನಲ್ಲಿ ಸಂತೋಷವನ್ನು ಮೂಡಿಸಿದೆ. ಕ್ಯಾಮರಾಮ್ಯಾನ್ ಗಂಗರಾಜು ಜೊತೆ ಮಂಜು, ಸಂವಾದ ಸುದ್ದಿ, ಬೆಂಗಳೂರು. ಹೊಟ್ಟೆಪಾಡಿಗೆ ಅಡ್ಡಿಯಾದ ಮಳೆರಾಯ. ಅನಿರೀಕ್ಷಿತವಾಗಿ ಸುರಿದ ಮಳೆಯಿಂದಾಗಿ ಹಲವಾರು ಜನರು ತಮ್ಮ ದುಡಿಮೆಯನ್ನು ಮೊಟಕುಗೊಳಿಸಿದ್ದಾರೆ. ಇಂತಹವರಲ್ಲಿ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯುವ ಈ ವ್ಯಕ್ತಿಯು ಒಬ್ಬರಾಗಿದ್ದಾರೆ.